ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ನಗರದ ಹೊರಭಾಗದಲ್ಲಿರತಕ್ಕಂತಹ ದೊಡ್ಡ ಮೀಟಿಕುರ್ಕೆ ಎಂಬ ಗ್ರಾಮದಲ್ಲಿರತಕ್ಕಂತಹ ಶ್ರೀಮಠ ಶ್ರೀ ಬೂದಿಹಾಳ್ ವಿರಕ್ತ ಮಠ ಶಿವಯೋಗಿ ಸಿದ್ದಬಸವ ಮಹಾಶಿವ ಶ್ರೀ ಸಿದ್ದಬಸವ ಮಹಾಶಿವಯೋಗಿಗಳ ಗದ್ದುಗೆ. ಶ್ರೀಮಠದ ಆಸ್ಥಾನದ ನೈಋತ್ಯ ಭಾಗದಲ್ಲಿ ಶ್ರೀಯವರ ಗದ್ದುಗೆ ಇದ್ದು, ಮಧ್ಯಭಾಗದಲ್ಲಿ ಮಹಾಗಣಪತಿಯ ದೇವಾಲಯವಿದೆ. ಬಲಭಾಗದಲ್ಲಿ ಶ್ರೀ ಶಾಂತವೀರ ಮಹಾಶಿವಯೋಗಿಗಳವರ ಗದ್ದುಗೆ ಇದೆ. ಹಾಗೆ ಶ್ರೀ ರಾಜಶೇಖರ ಮಹಾಶಿವಯೋಗಿಗಳ ಪುಣ್ಯ ಗದ್ದುಗೆಯ ಸ್ಥಳ. ಹಾಗೆ ಈ ಒಂದು ಸನ್ನಿಧಾನದಲ್ಲಿ ತಾಯಿಯ ಒಂದು ದೇವಾಲಯ ಇದೆ. ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹಗಳು ಭಕ್ತಾದಿಗಳಿಗೆ ಮಠದ ಆವರಣದಲ್ಲಿ ಹಾಗೂ ಮಠದಲ್ಲಿ ಇರ್ತಕ್ಕಂತಹ ವೇದ ಅಧ್ಯಯನ ಮಾಡತಕ್ಕಂತಹ ವಿದ್ಯಾರ್ಥಿಗಳಿಗೆ ಪ್ರತಿದಿನ ತ್ರಿಕಾಲದಲ್ಲಿ ಅನ್ನದಾಸೋಹಗಳಿಗೆ ವ್ಯವಸ್ಥೆ ಮಾಡತಕ್ಕಂತಹ ಪಾಕಶಾಲೆ. ನಮಸ್ತೆ, ನನ್ನ ಹೆಸರು ರಮೇಶ್ ಅಂತ ಹೇಳಿ, ಇದು ದೊಡ್ಡ ಮೀಟಿಕುರ್ಕೆ ಗ್ರಾಮದವರು. ಸುಮಾರು ಈ ಒಂದು ಮಠ ಸುಮಾರು ವರ್ಷದಿಂದ ಇಲ್ಲಿ ಆಯ್ಕೆಯಾಗಿದೆ. ಇಲ್ಲಿ ಸುಮಾರು ಈ ಒಂದು 3 ಮಠ ಸ್ವಾಮಿಗಳು, 3 ಜನ ಸ್ವಾಮಿಗಳಿದ್ರು. ಆ ಸ್ವಾಮಿಗಳು ಈ ಒಂದು ಸ್ವಾಮಿ ನಮ್ಮ ಶಶಿಕಾರ ಸ್ವಾಮಿಗಳಿಗೆ ಒಂದು ಆದ್ಯತೆಯನ್ನು ಕೊಟ್ಟು ಒಂದು ಸ್ಥಾನಕ್ಕೆ ಕುಂಡಿಸಿದ್ದಾರೆ. ಬಟ್ ಇಲ್ಲೇನಾಗಿದೆ ಅಂದರೆ ಒಂದು ವಿಶೇಷವಾಗಿ ಇಲ್ಲಿ ಒಂದು ಶಾಲೆ ಇರೋದ್ರಿಂದ ಒಂದು ಪುಣ್ಯ ಇದು ಅಂತ ಹೇಳ್ಬೋದು. ಎಲ್ಲ ಮಕ್ಕಳಿಗೂ ಅನುಕೂಲ ಇದೆ ಮತ್ತು ಉಳ್ಕೊಳ್ಳಿಕ್ಕೂ ಊಟಗಳ ವ್ಯವಸ್ಥೆ ಇದೆ. ಮಕ್ಕಳು ಇಲ್ಲಿ ಡೈಲಿ ದಾಸೋಹ ಮಾಡ್ತಾರೆ, ಅನ್ನದಾಸೋಹ ಮಾಡ್ತಾರೆ. ಅದೇ ಥರ ಇಲ್ಲಿ ಒಂದು ವಿಶೇಷವಾಗಿ ಮಕ್ಕಳಿಗೆ ಒಳ್ಳೆಯ ಒಂದು ಪಾಠವನ್ನು ಕಲಿಸ್ತಾ ಇದ್ದಾರೆ. ಅದು ಗೋಶಾಲೆನೂ ಕೂಡ ಇದೆ. ಇದು ದೊಡ್ಡ ಮೀಟಿಕುರ್ಕೆ ಗ್ರಾಮ ಅಂತೇಳಿ ಅರಸೀಕೆರೆಯಿಂದ 30 ಕಿಲೋಮೀಟರ್ ದೂರದಿಂದ ಇರೋಂಥದ್ದು. ಇಲ್ಲಿ ಬಂದು ಹೋದ್ರೆ ಏನೋ ಒಂಥರ ಪುಣ್ಯ ಸಿಕ್ದಂಗೆ ಆಗುತ್ತೆ. ಇಲ್ಲಿ ಓದಿರೋಂಥ ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ತುಂಬ ಒಂದು ಒಳ್ಳೆ ಉತ್ತೇಜನ ತಗೊಂಡಿದ್ದಾರೆ. ಅದೇ ಥರ ಇಲ್ಲಿ ಒಂದು ಶಿವಲಿಂಗ ಕೊಟ್ಟಿದ್ದಾರೆ. ನಮ್ಮ ಸ್ವಾಮಿಗಳು ಮನೆ ಪಾಯಗ್ರಾಗ ಹೋದಾಗ ಒಂದು ಇವರು ಸ್ವಾಮಿಗಳನ್ನ ನೋಡಿದಾಗ ಅವ್ರಿಗೆ ಒಂದು ಕುತೂಹಲ ಬಂದು ಈ ಸ್ವಾಮಿಯಲ್ಲಿ ಒಂದು ಪವರ್ ಇದೆ ಅಂತೇಳಿ ಒಂದು ಲಿಂಗು ಕೊಟ್ಟಿದ್ದಾರೆ. ಆ ಲಿಂಗವನ್ನು ನಾವು ಡೈಲಿ ಅಭಿಷೇಕ ಮಾಡೋದ್ರಿಂದ ಒಂದು ಪವರ್ ಬರ್ತಾ ಇದೆ ಈ ಮಠಕ್ಕೆ. ಇಷ್ಟನ್ನೇ ಹೇಳ್ತು ನನಗೆ. ನನ್ನ ಹೆಸರು ಸುರೇಶ್ ಅಂತ, ದೊಡ್ಡ ಮೀಟಿಕುರ್ಕೆ. ಈ ಮಠದ ಭಕ್ತರಾಗಿ ಒಂದು 8 ವರ್ಷದಿಂದ ಈ ಮಠದ ಭಕ್ತರು. ಏನಪ್ಪ ಅಂದರೆ ಇವತ್ತಿನ ದಿವಸದಲ್ಲಿ ಗುರುಗಳು ಪ್ರಯಾಗರಾಜ್ ಕುಂಭಮೇಳಕ್ಕೆ ಹೋದಾಗ ಅಲ್ಲಿಂದ ಒಂದು ಲಿಂಗು ತಗೊಂಬಂದಿದ್ರು. ಆ ಲಿಂಗುನ ಈ ಮಠದಲ್ಲಿ ಇವತ್ತು ನೋಡಿದಾಗ. ನನ್ನ ಹೆಸರು ನಿಂಗಪ್ಪ ಅಂತ. ನಾವು ಸುಮಾರು ಈಗಲೇ ನಾವು ಹುಟ್ಟಾನಿಂದಲೂ ಈ ಮಠದ ಭಕ್ತರೇ. ನಾವು ಮೊದಲಿನ ಅಧ್ಯಾಯದಿಂದಲೂ ಸಿದ್ದಬಸವ ಸ್ವಾಮಿಗಳು ಇದ್ದಾಗಿನಿಂದಲೂ ಭಕ್ತರೇ. ಆಮೇಲೆ ಶಾಂತಿ ಸ್ವಾಮಿಗಳು ಅವರಂತೂ ಅನ್ಯಾಯ ಅಂದಲೇ ಬಾಯಿ ತೆಗಿತಿರಲ್ಲ ಅಂತ ಕರ್ಮಕ್ಕೆ ಹೋಗಿ ಅವರು ಹೋದ್ಮೇಲೆ ರಾಜಶೇಖರ ಸ್ವಾಮಿಗಳು ಅವರು ಅಷ್ಟೇ ನಿಯಮಬದ್ಧವಾಗಿ ಶಿವಪೂಜಾ ನಿಷ್ಠರಾಗಿ ಈ ಮಠನ ಅಭಿವೃದ್ಧಿಪಡಿಸ್ಕೊಂಡು ಇಲ್ಲಿವರೆಗೂ ಇದ್ರ ಅಕಾಲ ಮರಣ ತುತ್ತಾದ ಈ ಶಶಿಶೇಖರ ಸಿದ್ದಬಸವ ಸ್ವಾಮಿಗಳು ಈ ಶಾಲೆ ರಾಜಶೇಖರ ಸ್ವಾಮಿಗಳು ಕಾಲದಲ್ಲಿ ಓಪನ್ ಆದ ಶಾಲೆಯ ಡ್ರೈವರ್ ಆಗಿದ್ದು ಈ ಬಸ್ಗಳಿಗೆ. ಅವರು ಅವ್ರ ಕಾಲ ನಂತರ ಇವ್ರನ್ನ ಆಯ್ಕೆ ಮಾಡಿ ಸ್ವಾಮಿಗಳಾಗಿ ಪಟ್ಟ ಕಟ್ಟಿ ಇವತ್ತು ಅವರು ಬಂದ ಮೇಲೆ ಭಾರಿ ಅಭಿವೃದ್ಧಿ ಆಗ್ತಾ ಇಲ್ಲಿ ಬಂದು ಹೋಗ್ತಕ್ಕಂಥ ಭಕ್ತರಿಗೆಲ್ಲವ ಅನ್ನದಾಸೋಹ ಕೊಟ್ಕೊಂಡು ಆಮೇಲೆ ಶಾಲೆ ಭಾಳ ನೀಟಾಗಿ ನಡೆಸ್ಕೊಂಡು ಮಕ್ಕಳು ಹೊರಗಡೆಯಿಂದ ಬಂದು ಸುಮಾರು ಈಗ 400 ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. 20
ಜೋರಾಗಿ ಅರಸೀಕೆರೆ ತಾಲೂಕು ದೊಡ್ಡಮೇಟಿಕುರ್ಕೆ ಗ್ರಾಮ ವೀರಕ್ಕ ಅಂತ. ಇಲ್ಲಿ ನಾನು ಅಡುಗೆ ಮಾಡ್ತಾ ಇದ್ದೇನೆ. ನಿಮ್ಮ ಹೆಸರು? ನನ್ನ ಹೆಸರು ಶಾರ್ಪಣಿ. ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಾ ಇದ್ದೀರಾ? 4-5 ವರ್ಷದಿಂದ. ಏನೇನು ಅಡುಗೆ ಮಾಡ್ತೀರಾ ಪ್ರಸಾದಗಳು ಬಂದಂಥ ಭಕ್ತಾದಿಗಳಿಗೆ? ಬೆಳಗ್ಗೆ ತಿಂಡಿ ಮಾಡ್ತೀವಿ, ಏನು ಪಲಾವ್ ತಿಂಡಿ? ಮಾಡ್ತೀವಿ ಒಂದು ದಿವಸ. ಮಧ್ಯಾಹ್ನ ಅಡುಗೆ ಮಾಡ್ತೀವಿ, ಅನ್ನ ಸಾಂಬಾರು ಮುದ್ದೆ ಮಾಡ್ತೀವಿ. ಎಷ್ಟು ಜನಕ್ಕೆ? ಬೆಳಗ್ಗೆ ಒಂದು 30 ಜನ ಆಗ್ತಾರೆ, ಮಧ್ಯಾಹ್ನ ಒಂದು 70-80 ಜನದ ಮೇಲೆ ಆಗ್ತಾರೆ. ಭಕ್ತಾದಿಗಳು ಬರ್ತಾ ಇರ್ತಾರೆ, ಆಜುಬಾಜು ಎಲ್ಲ ಭಕ್ತಾದಿಗಳು ಬರ್ತಾ ಇರ್ತಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಮತ್ತೆ ಸಂಜೆ ಒಂದು ನೋಡ್ತೀವಿ. ಎಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ? ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ? ವಿದ್ಯಾರ್ಥಿಗಳು ಒಂದು 400. ಎಲ್ಲರಿಗೂ ಇಲ್ಲೇ ಮಧ್ಯಾಹ್ನ ದಾಸೋಹ ಇಲ್ಲ? ಮಾಸ್ಟರ್ಗಳು ಮೇಡಮ್ಗಳು ಇಲ್ಲೇ ಇದೆ. ಹಾಂ. ತುಂಬ ಚೆನ್ನಾಗಿ ಮಧ್ಯಾಹ್ನ ಪಶುಪತಿ BM. ಇಲ್ಲಿ ನಾನು ಅರವಿಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ದೈಹಿಕ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ನಾನು ಇಲ್ಲಿಗೆ ಬಂದು 6 ವರ್ಷಗಳಾಯಿತು. ಇಲ್ಲೇ ಉಳ್ಕೊಳ್ಳೋದಕ್ಕೆ ಮತ್ತು ಸ್ನಾನಕ್ಕೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಟ್ಟಿದ್ದಾರೆ ಶ್ರೀಗಳವರು. ಇಲ್ಲಿ ನಾನು ಒಟ್ಟು ಈಗ ಪ್ರಸ್ತುತವಾಗಿ ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಶೇಖರ ಸಿದ್ದರಾಮ ಸ್ವಾಮಿಗಳ ಸಾರಥ್ಯದಲ್ಲಿ ನಡೀತಾ ಇರ್ತಕ್ಕಂತಹ ಅರವಿಂದ ಶಾಲೆಯಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾನು ಇಲ್ಲಿಗೆ ಬಂದು ಒಟ್ಟು 6 ವರ್ಷಗಳಾಯಿತು. ಇಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮನ್ನು. ನಮ್ಮೊಟ್ಟಿಗೆ ಸುಮಾರು ಒಂದು 20 ಜನ ವಿದ್ಯಾರ್ಥಿಗಳಿದ್ದಾರೆ. ವಿದ್ಯಾರ್ಥಿಗಳಿಗೂ ಕೂಡ ಉಚಿತವಾಗಿರ್ತಕ್ಕಂಥ ಊಟ ವಸತಿ ಸೌಲಭ್ಯವನ್ನು ಕಲಿಸ್ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ 3 ಗದ್ದುಗಳಿದ್ದಾವೆ. 3 ಜನ ಶ್ರೀಗಳಾಗಿರ್ತಕ್ಕಂತಹ ಮೊದಲನೇದಾಗಿರ್ತಕ್ಕಂತಹ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಮೊದಲನೇ ಶ್ರೀಗಳಾಗಿರ್ತಕ್ಕಂಥ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಸಿದ್ದಬಸವ ಶಿವಯುಗಳ ಕರ್ತೃಗದ್ದೆ ಹಾಗೂ ಶಕ್ತಿ ಗಣಪತಿ. ಅದರ ಪಕ್ಕದಲ್ಲಿ ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ. ನಮ್ಮ ಹೆಸರು ಶಿವಕುಮಾರ್ ಅಂತ. ನಾನಿಲ್ಲಿ 2017ರಿಂದ ಸಹ ಶಿಕ್ಷಕರಾಗಿ ಸೋಷಿಯಲ್ ಅಂತ ಓದ್ತಾ ಇದ್ದೇನೆ. ಈಗ ನಮ್ಮ ಸಹೋದ್ಯೋಗಿ ಮಿತ್ರರು ಹೇಳಿದರು, ಸಂಪೂರ್ಣವಾಗಿ ನಮ್ಮ ಮಠದ ಬಗ್ಗೆ ಎಲ್ಲ ವಿಚಾರಗಳು ತಿಳಿಸ್ಕೊಟ್ರೆ. ನಾನು ಹೇಳ್ತಕ್ಕಂಥದ್ದು ಮೊದಲಿಗೆ ಲಿಂಗೈಕ್ಯ ಪೂಜ್ಯರಲ್ಲಿ ಸ್ಮರಿಸುತ್ತಾ, ಮನದಲ್ಲಿ ಸ್ಮರಿಸುತ್ತಾ, ಏನು ನಾನು ಕೆಲವೊಂದು ಈ ಜಾಗಕ್ಕೆ ಬರೋದಕ್ಕಿಂತ ಮುಂಚೆ ಭಾಳ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೆ. ಅಂದರೆ ಮಾನಸಿಕವಾಗಿ ನಾನು ಭಾಳ ತೊಂದರೆಯಲ್ಲಿದ್ದೆ. ಅದು ಒಂಥರ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೆ. ಬಟ್ 2017ರಲ್ಲಿ ಬಂದಾಗ ಈ ಕ್ಷೇತ್ರಕ್ಕೆ ಬಂದು ಏನೋ ಗೊತ್ತಿಲ್ಲ, ಇದಕ್ಕಿದ್ದಾಗ ನಾನು ಡೆವಲಪ್ಮೆಂಟ್ ಆದೆ. ನನಗೆ ಎಲ್ಲ ಸಮಸ್ಯೆಗಳಿಂದ ನಾನು ದೂರ ಆದೆ. ಆಮೇಲೆ ನಾನು ಈ ಮಠದ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಸ್ಟಾರ್ಟಿಂಗಲ್ಲಿ ಬಂದಂತಾಗ ಈ ಹಳೆ ಮಠ ಒಂದಿತ್ತು, ಇಲ್ಲಿ 3 ಗದ್ದಿಗೆಗಳಿದ್ವು. ಇನ್ನು ಮಠ ಕನ್ಸ್ಟ್ರಕ್ಷನ್ ಅರ್ಧ ಆಯಿತು, ಸ್ಕೂಲ್ ಅರ್ಧ ಆಗಿತ್ತು, ಅರ್ಧ ಮಠಕ್ಕೆ ಬಂದಿತ್ತು. ಒಂದು 6 ರೂಮ್ ಇದ್ವು. ಆ ಕಡೆ ಹಳೆ ಬಿಲ್ಡಿಂಗಲ್ಲಿ ನಾವು 7th ಕ್ಲಾಸ್ ನಡೆಸ್ತಾ ಇದ್ವಿ. ಈ ಅಜ್ಜಾರು ಬಂದು ಆದಮೇಲೆ ರಾಜಶೇಖರ ಸ್ವಾಮೀಜಿಗಳು ಆಸೆ ಇತ್ತು ಆ ಬಿಲ್ಡಿಂಗ್ ಸಂಪೂರ್ಣವಾಗಿ ಮಾಡಬೇಕು ಅನ್ನೋ ಒಂದು, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಲಿಲ್ಲ. ಕಾರಣಾಂತರಿಂದ ಏನೋ ಸಮಸ್ಯೆಗಳಾದ್ವಿ. ನಂತರ ಇವ್ರು ಬಂದಮೇಲೆ ಭಾಳ ಡೆವಲಪ್ಮೆಂಟ್ಸ್ ಕಂಡ್ವಿ. 7th ಇದ್ದಿದ್ದು 10th ಹೋಯ್ತು. ಸ್ಟ್ರೆಂತು 300 ಇದ್ದು 400 ಚಿಲ್ಲರೆವರೆಗೂ ಸ್ಟ್ರೆಂತ್ ಆಗಿದೆ. ಹಾಗೆ ಇಲ್ಲಿ ಪ್ರತಿನಿತ್ಯ ದಾಸೋಹ ನಡೆಯುತ್ತೆ. ಬಟ್ ಅದು ಹೇಗೆ ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಆ ಧಾನ್ಯ ಸಿರಿಧಾನ್ಯಗಳು ಹಂಗೆ ತುಂಬ್ತಾ ಇದೆ, ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಯಾವುದೇ ಸಮಸ್ಯೆಗಳಿಲ್ದಂಗೆ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ಶ್ರೀಯವರ ಮೇಲೆ ಶ್ರೀಯವರ ಅಧ್ಯಕ್ಷತೆಯಲ್ಲಿ ನಡೀತಾ ಹೋಗ್ತಾ ಇದೆ. ಇನ್ನು ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ಅರವಿಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದ್ತಿದ್ದೀನಿ. ನಾನು ಹೋದ ವರ್ಷದಿಂದ ಮಠಕ್ಕೆ ಬಂದಿದ್ದೀನಿ. ಮಠಕ್ಕೆ ಬಂದಾಗಿಂದ ನನಗೆ ತುಂಬ ಒಳ್ಳೆಯದಾಗಿದೆ. ಮತ್ತು ಇಲ್ಲಿ ಉಳ್ಕೊಳ್ಳೋದಕ್ಕೂ ತುಂಬ ವ್ಯವಸ್ಥೆಗಳಿದೆ. ಸ್ನಾನಕ್ಕೆ ಎಲ್ಲ ನೀರು, ಬಿಸಿನೀರೆಲ್ಲ ಇದೆ. ಬೇರೆ ಹಾಸ್ಟೆಲ್ ಥರ ಎಲ್ಲ ಇಲ್ಲಿ ಎಲ್ಲ ಸೌಕರ್ಯಗಳು ತುಂಬ ಚೆನ್ನಾಗಿದೆ. ಊಟನೂ ಅಷ್ಟೇ ಆಗಾಗ ಬಿಸಿ ಬಿಸಿದೆಲ್ಲ ಸಿಗುತ್ತೆ. ಇಲ್ಲಿ ಯಾವುದೂ ಥರದ್ದು ವೇಸ್ಟೇಜ್ ಎಲ್ಲ ಇದು ಮಾಡಲ್ಲ. ಮತ್ತು ಇಲ್ಲಿ ಮನೆ ಕಳೋಕ್ಕೆಲ್ಲ ತುಂಬ ಜಾಗ ಚೆನ್ನಾಗಿದೆ. ಇಲ್ಲಿ ಮಠ ಎಲ್ಲ ಪೂರ್ತಿ ಕ್ಲೀನಾಗಿರುತ್ತೆ. ಇಲ್ಲಿ ಸ್ವಚ್ಛತೆಯನ್ನು ಜಾಸ್ತಿ ಎಲ್ಲರೂ ಮಾಡ್ತಾರೆ. ಅದಕ್ಕೋಸ್ಕರ ಇದೆಲ್ಲ ಚೆನ್ನಾಗಿದೆ. ಮತ್ತು ನಾನು ಬಂದಾಗ ಇಲ್ಲಿ ವೀಕ್ ಇದ್ದೆ, ಈಗ ಇಂಪ್ರೂವ್ಮೆಂಟ್ ಆಗಿದ್ದೀನಿ. ನಾನು ಸ್ಕೂಲಿಗೆ ಬಂದಾಗ ತುಂಬ ವೀಕ್ ಇದ್ದೆ, ಈಗ ಚೆನ್ನಾಗಿ ಓದ್ತಾ ಇದ್ದೀನಿ. ಅದಕ್ಕೆ ನನ್ನ ಹೆಸರು ನೂತನ್ ಅಂದಿದ್ದು. ನಾನು ಈ ವರ್ಷ ಬಂದೆ ಮಠಕ್ಕೆ. ನಾನು ಈ ವರ್ಷ ಬಂದಾಗ ಏನು ಓದ್ತಾ ಇರಲಿಲ್ಲ. ಈಗ ಚೆನ್ನಾಗಿ ಓದ್ತಾ ಇದ್ದೀನಿ. ಮತ್ತು ಎಲ್ಲರೊಂದಿಗೆ ಬೆರೆತ್ಕೊಂಡು ಎಲ್ಲ ಚೆನ್ನಾಗಿದ್ದೀನಿ. ಮತ್ತು ಸ್ಕೂಲು ಚೆನ್ನಾಗಿದೆ, ಎಜುಕೇಷನ್ ಎಲ್ಲ ಚೆನ್ನಾಗಿದೆ. ನನ್ನ ಹೆಸರು ಕುಮಾರ್. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಹೇಳಲು ಇಷ್ಟಪಡುವುದೇನೆಂದರೆ, ಈ ಮಠದಲ್ಲಿ ಎಲ್ಲ ವ್ಯವಸ್ಥೆಗಳು
ಚೆನ್ನಾಗಿದೆ. ನಾನು ಇಲ್ಲಿಗೆ ಬಂದಾಗ ನಾನು ಫುಲ್ ವೀಕ್ ನಾನು ಇಲ್ಲಿ ಬಂದಾಗ ಫುಲ್ ವೀಕ್ ಇದ್ದೆ. ಇಲ್ಲಿಗೆ ಬಂದಾದ್ಮೇಲೆ ಒಂದು ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ. ಯಾವ್ದ್ರ ವಿಚಾರದಲ್ಲಿ? ಓದೋ ವಿಚಾರದಲ್ಲಿ. ಊಟ ವ್ಯವಸ್ಥೆ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಇಬ್ರು ಸರ್ಗಳು ಇರ್ತಾರೆ. ಅವರು ಏನಾರ ಸರಿ ಇಲ್ಲ ಅಂದ್ರೆ ತಪ್ಪಾಯ್ತು ಏನಾರು ತೊಂದರೆಗಳಾಯ್ತು ಅಂದ್ರೆ ಎಲ್ಲ ಹೇಳ್ಕೊಡ್ತಾರೆ. ಆದ್ರಿಂದ ನಮ್ಮನ್ನು ಅಜ್ಜಿಯರು ಚೆನ್ನಾಗಿ ನೋಡ್ಕೊಂತಾರೆ. ಅವರು ನೋಡಿದ್ರೆ ನಾವು ನಮ್ಮ ಅಪ್ಪ ಅಮ್ಮನ ನೋಡ್ದಂಗೆ ಫೀಲ್ ಆಗುತ್ತೆ. ನನ್ನ ಹೆಸರು ಬಿಂಬಿತ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ನಾನು ಬಂದು 3 ವರ್ಷ ಐತೆ. 3 ವರ್ಷದಿಂದನೂ ಚೆನ್ನಾಗಿದ್ದೀನಿ. ವೀಕಲ್ಲಿದ್ದೆ ಬಂದಾಗ, ಈಗ ಇಂಪ್ರೂವ್ ಆಗಿದ್ದೀನಿ. ಏನಾದ್ರು ಡೌಟ್ಸ್ ಬಂದರೆ ಇಬ್ಬರು ಸರ್ ಇದ್ದಾರೆ ಇಲ್ಲಿ, ಅವ್ರನ್ನ ಕೇಳ್ಬೋದು. ಆಮೇಲೆ ಹುಡುಗರ ಜೊತೆ ಚೆನ್ನಾಗಿದ್ದೀವಿ. ಊಟ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಆಮೇಲೆ ಅಜ್ಜಿಯರ ಬಗ್ಗೆ ಬಂದರೆ ಏನೂ ಮಾತಾಡೋಕ್ಕಾಗಲ್ಲ. ಅವರು ನೋಡಿದ್ರೆ ನಮ್ಮ ಅಪ್ಪ ಅಮ್ಮ ನೋಡ್ದಂಗೆ ಆಗುತ್ತೆ. ಎಲ್ಲ ಫೀಲ್ ಎಲ್ಲ ಕಾಣುತ್ತೆ. ನಾವು ಮನೇಲಿದ್ದರೂ ಒಂದೇ ಥರ ಫೀಲ್ ಬರುತ್ತೆ, ಇಲ್ಲಿದ್ರು ಅದಕ್ಕೂ ಜಾಸ್ತಿ ನಮ್ಮ ಮನೇಲೇ ಇದ್ದೀವಿ ಅಂತ ಅನಿಸುತ್ತೆ ಅಷ್ಟೇ. ಮಠ ಬಿಟ್ಟೋಕೆ ಏನಾದ್ರು ಮನ್ಸು ಬರುತ್ತಾ? ಮಠ ಬಿಟ್ಟು ಹೋಗಕ್ಕೆ ಏನೂ ಮನ್ಸು ಬರಲ್ಲ, ಇಲ್ಲೇ ಇರಬೇಕು ಅನಿಸುತ್ತೆ. ಆದರೆ SLC ಮುಗ್ದಾದ್ಮೇಲೆ ಹೋಗಲೇಬೇಕು. ಹಾಂ. ईशान सर्वविद्यानां ईश्वर सर्वभूतानां ब्रह्माधिपति ब्रह्मा शिवो मे अस्तु सदा शिवो तत्तरत्नापयामे तत्तनुजाय विद्महे महादेवाय धीमहि तन्नो रुद्रः प्रचोदयात्।